ರೈತ ಮಿತ್ರ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಅವಿನಾಶ್ ಅಂತ ಹೇಳಿ, ನಮ್ಮ ತಂದೆ ಹೆಸರು ದಾಯಪ್ಪ ಅಂತ ಹೇಳಿ. ಹೊಸನಗರ ತಾಲೂಕು, ಬಟ್ಟೆಮಲಪ್ಪ ಗ್ರಾಮ. ಒಂದು ಬೇಸಿಕಲಿ ಅಗ್ರಿಕಲ್ಚರ್ ರೈತ ಕುಟುಂಬ. ನಾವು ನಮ್ಮಲ್ಲಿ ಅಡಿಕೆ ಮತ್ತೆ ಬಾಳೆ, ಶುಂಠಿ ಮತ್ತೆ ಗದ್ದೆ, ಕಾಳು ಮೆಣಸು ನಾವು ಎಲ್ಲ ರೀತಿ ಗೊಬ್ಬರನು ಯೂಸ್ ಮಾಡ್ತಾ ಇದ್ವು, ರಾಸಾಯನಿಕ ಗೊಬ್ಬರನ. ನಮಗೆ ನಮ್ಮ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು, ಮೀನ್ ಶಕ್ತಿ ಅಂತ ಹೇಳಿ ಒಂದು ಸುಣ್ಣ ಇದೆ, ನೀವು ಒಂದ್ಸುತ್ತ ಅಡಿಕೆ ಗಿಡಕ್ಕೆ ಹಾಕಿ ಪರಿಚಯ, ಅದ್ರದ್ದು ರಿಸಲ್ಟ್ ಏನ್ ಸಿಗುತ್ತೆ ಅಂತ ಹೇಳಿ ನೋಡಿ ಅಂತ ಹೇಳಿದ್ರು. ನಮಗೂ ಒಂದು ಕುತೂಹಲ ಇತ್ತು, ನೋಡೋಣ ಒಂದು ಚೇಂಜಸ್ ಮಾಡಿದ್ರೆ ಏನ್ ಆಗುತ್ತೆ, ಏನ್ ರಿಸಲ್ಟ್ ಸಿಗುತ್ತೆ ಅನ್ನೋದು ನಮಗೂ ಒಂದು ಕುತೂಹಲ ಇತ್ತು. ಅದಕ್ಕೋಸ್ಕರ ನಾವು ಪ್ರತಿ ಮರಕ್ಕೆ ಈಗ ಪ್ರತಿ ಒಂದು ಹಿಂಗಾರ ಅಡಿಕೆ ಕೊಡುವಂತ ಗಿಡಕ್ಕೆ ಒಂದು 200 ರಿಂದ 250 ಗ್ರಾಮ್ ನಾವು ಮೀನ್ ಶಕ್ತಿ ಸುಣ್ಣನ ಯೂಸ್ ಮಾಡಿದೀವಿ. ಈಗ ಆಲ್ರೆಡಿ ಒಂದು 2 ರಿಂದ 3 ವರ್ಷ ಆಯ್ತು ನಾವು ಯೂಸ್ ಮಾಡ್ತಾ. ಹೋದ ವರ್ಷ ನಾವು ಯೂಸ್ ಮಾಡಿದ್ವು. ಆ ಯೂಸ್ ಮಾಡಿದ್ದು ಒಂದು ಇದಕ್ಕೆ ನಮ್ದು ಈ ಸಲ ಅಡಿಕೆ ತುಂಬಾ ಚೆನ್ನಾಗ್ ಬಂದಿದೆ. ಕನಿಷ್ಠ ಅಂದ್ರೆ ಒಂದು ಗಿಡದಲ್ಲಿ 5 ರಿಂದ 6 ಕೊನೆ ಅಂತ ಹೇಳ್ತಾರೆ. ನಮಗೆ ಅದು ಬೇಡ, ಒಂದು 3 ಕೊನೆ ಹಿಡಿದ್ರು ಟಾಪ್ ಅಂಡ್ ಟಾಪ್ ಅಲ್ಲಿ ಇದಾವು. ಹಾಗಾಗಿ ನಮಗೆ ಮೀನ್ ಶಕ್ತಿ ನಾವು ಮರಕ್ಕೆ 200 ಗ್ರಾಮ್ ನಾವು ಸ್ಪ್ರೆಡ್ ಮಾಡಿದೀವಿ, ಬೇರ್ ಮುಖಾಂತರ ನಾವು ಕೊಟ್ಟಿದೀವಿ. ಅದೇ ರೀತಿ ನಾವು ಬಾಳೆಗೇನು ನಾವು ಒಂದು ಗೊಬ್ಬರ ಹಾಕಿಬಿಟ್ಟು ನಾವೇನು ಅದಕ್ಕೆ ಆರೈಕೆ ಮಾಡಿರ್ಲಿಲ್ಲ. ಈಗ ಕನಿಷ್ಠ ಅಂದ್ರೆ ನಮ್ದು ಬಾಳೆ ಈಗ ಈ ಗೊಬ್ಬರ ಅಡಿಕೆ ಗಿಡಕ್ಕೆ ಹಾಕಿದ್ದು ಬಾಳೆ ಬೇರ್ಗಳು ಎಳ್ಕೊಂಡು ಈಗ ನಮಗೆ ತುಂಬಾ ರಿಸಲ್ಟ್ ತುಂಬಾ ಚೆನ್ನಾಗಿದೆ, ಅಂದ್ರೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಮೀನ್ ಶಕ್ತಿ ಸುಣ್ಣ ಅನ್ನೋದು ಒಂದು ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂ ಇಂದ ಕೂಡಿರತಕ್ಕಂತಹ ಒಂದು ಗ್ರಾನ್ಯೂಲ್ಸ್ ಆಗಿದೆ. ಅದು ನಾವು ಅದಕ್ಕೆ ಒಂದ್ಸುತ್ತು ಈ ಅಡಿಕೆ ಮರಕ್ಕೆ ಹಾಕೋದ್ರಿಂದ ಅದು ಮಣ್ಣನ್ನ ಒಂದು ಸರಿ ಪ್ರಮಾಣದಲ್ಲಿ ಒಂದು ಹಿಡಿದಿಟ್ಕೊಳ್ಳುವಂತ ಒಂದು ಕೆಪಾಸಿಟಿ ಇದೆ. ಒಂದು ಮಣ್ಣು ಸಾಯಿಲಿಂಗ್ ಅಂದ್ರೆ ಒಂದು ಮಣ್ಣಿನ ಒಂದು pH ಲೆವೆಲ್ ಅನ್ನ ಒಂದು ನಮಗೆ ಹತೋಟಿಯಲ್ಲಿ ತಂದಿಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಒಂದ್ ಸುತ್ತು ಯೂಸ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಗೊತ್ತಾಗುತ್ತದು. ಈಗ ನಾವು ಆಲ್ರೆಡಿ ಯೂಸ್ ಮಾಡಿದೀವಿ. ಈಗ ಈ ಸಲ ರಿಸಲ್ಟ್ ಅಂತೂ ನಮಗಂತೂ 100% ಸಿಕ್ಕಿದೆ, ಯಾವುದೇ ಅನುಮಾನ ಇಲ್ಲ. ನೀವು ಒಂದ್ಸುತ್ತ ಯೂಸ್ ಮಾಡಿ ನೋಡ್ಬೋದು. ಭತ್ತ ಆಗ್ಲಿ, ನಮ್ದು ಶುಂಠಿ, ಅಡಿಕೆ, ಕಾಳುಮೆಣಸು, ಬಾಳೆ ಎಲ್ಲದಕ್ಕೂ ಯೂಸ್ ಮಾಡಿದೀವಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ, ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದು ಮರ್ತ್ಬಿಟ್ಟೆ. ಅದೇನಂದ್ರೆ, ನಾವು ಈಗ ಮೀನ್ ಶಕ್ತಿ ಸುಣ್ಣ ನಾವು ಉಪಯೋಗಿಸಕ್ಕಿಂತ ಮೊದಲೇ ಹೇಗಿತ್ತು, ಉಪಯೋಗಿಸಿದ ಮೇಲೆ ಹೇಗಿತ್ತು ಅಂತ ಒಂದ್ ಸ್ವಲ್ಪ ಹೇಳಲಿಕ್ಕೆ ಒಂದು ನನ್ನ ಒಂದು ಅನುಭವನ ನಾನು ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಏನಂದ್ರೆ, ಮೀನ್ ಶಕ್ತಿ ಸುಣ್ಣನ ನಾವು ಉಪಯೋಗಿಸಕ್ಕಿಂತ ಮೊದಲೇ ನಮ್ಮಲ್ಲಿ ಈ ತೋಟದಲ್ಲಿ ಈ ಹಿಂಗಾರ ಒಡೆದಾಗ ಅದರ ಹರಳುಗಳು ತುಂಬಾ ಉದುರುತ್ತಿತ್ತು. ಮತ್ತೆ ಅಡಿಕೆಗಳು ಗಟ್ಬೇಕಾರೆ ಆ ಮೊಡ್ಲೊಡ್ಕ ಅಂದ್ರೆ ನಮ್ಮಲ್ಲಿ ಅಡಿಕೆ ಅಂಡೊಡ್ಕ ಅಂತೀವೋ, ಅಡಿಕೆ ಅಂಡೊಡ್ಕ ಆಗಿ ಉದುರೋದು ಹಾಗೆಲ್ಲ ಇತ್ತು. ನಾವು ಈಗ ಇದು ರಾಸಾಯನಿಕ ಗೊಬ್ಬರ ಜೊತೆಗೆ ಮೀನ್ ಶಕ್ತಿ ಸುಣ್ಣನ ಉಪಯೋಗಿಸೋದ್ರಿಂದ ನಮಗೆ ಹೋದ್ಸಲಿ ನಾವು ಉಪಯೋಗಿಸಿದೀವಿ. ನಮ್ಮ ಅನುಭವದ ಮೇಲೆ ನಾವು ಹೇಳ್ತಾ ಇರೋದು. ಆಕ್ಚುಲಿ ನಮ್ಮಲ್ಲಿ ಹಿಂಗಾರ ಹೊಡೆದಾಗ ಹರಳು ಉದುರದಾಗ್ಲಿ ಅಥವಾ ನಮಗೆ ಈ ಮೊಡ್ಲೊಡ್ಕ ಅಂತೀವ, ಆ ಮೊಡ್ಲೊಡ್ಕನೂ ಇಲ್ಲ. ಹಾಗಾಗಿ ನಾನು ಹೇಳೋದಷ್ಟೇ, ನೀವೇನಿಲ್ಲ, ನೀವು ಈ ಮೀನ್ ಶಕ್ತಿ ಸುಣ್ಣನ ಈ ಉಪಯೋಗಿಸ್ಬಿಟ್ಟು ನೀವು ಆ ರಿಸಲ್ಟ್ ನ ನೀವು ತಗೋಬೇಕು. ಈಗ ತುಂಬಾ ಜನ ರೈತರು ನಾವು ನೋಡಿದೀವಿ, ತುಂಬಾ ಅವ್ರದ್ದೆಲ್ಲಾ ಫಸಲು ಚೆನ್ನಾಗಿರುತ್ತೆ. ಲಾಸ್ಟ್ ಇನ್ನೇನು ಕೊಯ್ಯೋ ಒಂದು ಹಂತದಕ್ಕೆ ಬಂದಾಗ ಆಕ್ಚುಲಿ ಕಾಯಿಗಳು ಉದ್ರೋದಂತೆ, ಮೊಡ್ಲೊಡ್ಕಂತೆ, ಹಾಗಾಗಿ ತುಂಬಾ ಇಳುವರಿನ ತುಂಬಾ ಕುಂಠಿತ ಮಾಡ್ಕೊಳ್ತಾರೆ. ನಾನು ಹೇಳೋದಷ್ಟೇ, ಈ ಮೀನ್ ಶಕ್ತಿ ಸುಣ್ಣನ ಉಪಯೋಗಿಸ್ಬಿಟ್ಟು ನಿಮಗೆ 100% ರಿಸಲ್ಟ್ ಜೊತೆಗೆ ಈ ಒಳ್ಳೆ ಇಳುವರಿನ ತಗೊಳ್ಳಿ ಅನ್ನೋ ಒಂದು ಉದ್ದೇಶ. ರೈತರ ಖುಷಿಯಿಂದಿರಿ ಅಂತ ಹೇಳೋದೇ ನನ್ನ ಒಂದು ಅನುಭವ ಮಾತುಗಳು.